ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ನಿನ್ನೆ RCB ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವಿನ ಪ್ಲೇ ಆಫ್ನ ಎಲಿಮಿನೇಟರ್ ಪಂದ್ಯ ಇತ್ತು. ಈ ಪಂದ್ಯದಲ್ಲಿ RCB ಮತ್ತು RR ನಡುವಿನ ಪಂದ್ಯ ಮುಗಿದ ಮೇಲೆ ದೊಡ್ಡ ಜಗಳ ನಡೆದಿದೆ ಅಂತ ಹೇಳ್ಬೋದು. ಹಾಗಿದ್ದರೆ ದೊಡ್ಡ ಜಗಳ ಯಾರ್ಯಾರ ನಡುವೆ ನಡೆಯಿತು, ಏನೆಲ್ಲ ಆಯಿತು ಅನ್ನೋದನ್ನ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಟೂರ್ನಮೆಂಟಲ್ಲಿ ಕಂಟಿನ್ಯೂಸ್ ಆಗಿ 6 ಮ್ಯಾಚಸ್ಗಳನ್ನು ಗೆದ್ದು ಬಂದ RCB ಕೊನೆಯ ಮ್ಯಾಚಲ್ಲಿ CSK ವಿರುದ್ಧ ಸಖತ್ತಾಗಿ ಆಡಿ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತು. RR ವಿರುದ್ಧ ಗೆಲ್ಲುತ್ತೆ ಅನ್ನೋ ಒಂದು ಇಂಟೆಂಟಲ್ಲಿದ್ದರು RCB ಫ್ಯಾನ್ಸ್ಗಳಾಗಿರಲಿ, ಪ್ಲೇಯರ್ಸ್ಗಳಾಗಿರಲಿ. ಆದರೆ ಅದಾಗಿಲ್ಲ ಅಂತ ಹೇಳ್ಬೋದು. RRನ ಪ್ಲೇಯರ್ಸ್ಗಳಾಗಿರಲಿ, ಮ್ಯಾನೇಜ್ಮೆಂಟ್ ಆಗಿರಲಿ, RCBಯ ಬ್ಯಾಟರ್ಸ್ ವಿರುದ್ಧ, ಬೌಲರ್ಸ್ ವಿರುದ್ಧ ಸರಿಯಾಗಿ ಐಡಿಯಾ ಮಾಡಿ ಮ್ಯಾಚನ್ನು ಗೆದ್ದರು ಅಂತಲೇ ಹೇಳ್ಬೋದು. ಸಖತ್ತಾಗಿ ಕೊನೆ ಹಂತದಾಗ ಹೊರಗೆ ಹೋದರೂ ಕೂಡ RCBಯ ಬೌಲರ್ಸ್ಗಳು ಮ್ಯಾಚನ್ನು ಗೆಲ್ಲಿಸ್ಕೊಡಲಿ ಎಳುವುದ್ರು ಅಂತಲೇ ಹೇಳ್ಬೋದು. ಹೀಗಿರಬೇಕಾದ್ರೆ ನಿನ್ನೆ ಮ್ಯಾಚ್ ಮುಗಿದ ಮೇಲೆ ಏನಪ್ಪ ಜಗಳ ನಡೀತು ಅಂತ ನೋಡಿದ್ರೆ, ಅಹಮದಾಬಾದ್ ಸ್ಟೇಡಿಯಮಲ್ಲಿ ಒಂದು ಜಗಳ ನಡೀತು ಅಂತ ಹೇಳ್ಬೋದು RCBಯ ಫ್ಯಾನ್ಸ್ ಮತ್ತು CSK ಫ್ಯಾನ್ಸ್ ನಡುವೆ ಅಂತಲೇ ಹೇಳ್ಬೋದು. ಯಾವ ಕಾರಣಕ್ಕೋಸ್ಕರ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ CSK ವಿರುದ್ಧ RCB ಗೆದ್ದ ಮೇಲೆ ಸ್ಟೇಡಿಯಮಲ್ಲಿ ಸೆಲೆಬ್ರೇಷನ್ ನಡೀತು, ಹೊರಗಡೆ ಸೆಲೆಬ್ರೇಷನ್ ನಡೀತು. ಅದಕ್ಕೋಸ್ಕರ RR ವಿರುದ್ಧ ಸೋಲ್ತಾರೆ ಅನ್ನೋ ಕಾರಣಕ್ಕೋಸ್ಕರ CSK ಅಭಿಮಾನಿಗಳು RCBಯ ಪಂದ್ಯವನ್ನು ನೋಡೋಕ್ಕೆ ಬಂದಿದ್ದರು. ಅಲ್ಲಿ RCB ಅಭಿಮಾನಿಗಳು ವಿರುದ್ಧ ಸಿಕ್ಕಾಪಟ್ಟೆ ಇದು ಮಾಡಿ ಟೀಕೆಗಳನ್ನು ಮಾಡಿ ಅಲ್ಲಿ RCB ವಿರುದ್ಧ ಜಗಳಕ್ಕೆ ಬಂದರು ಅಂತ ಹೇಳ್ಬೋದು. ಅದು ಕೂಡ ಜಗಳಕ್ಕೆ ಬಂದು ಜಗಳ ಆಮೇಲೆ ನಿಲ್ಲಿಸಿದ್ರು ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.